ಸರ್, ನಾನು PUCಲಿ ಇಡೀ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಫಸ್ಟ್ ರ್ಯಾಂಕ್ ಬಂದಿದೆ. ನನಗೆ ಸಿಕ್ಕಿರೋ ಪರ್ಸೆಂಟೇಜ್ಗೆ ನಂಗೆ ಬೆಂಗಳೂರಲ್ಲೇ ಒಳ್ಳೆ ಕಾಲೇಜ್ ಇತ್ತು. ಆದರೆ ನಮ್ಮಪ್ಪ ಅಲ್ಲೆಲ್ಲ ಬೇಡ ಅಂತ ಚಿಕ್ಕಮಂಗ್ಳೂರಲ್ಲೇ ಒಂದು ಕಾಲೇಜಿಗೆ ಸೇರಿಸಿದ್ರು. ಅದೇ ನಂಗೆ ಬೇಜಾರಾಗಲಿಲ್ಲ. ನನಗೆ ವಿದ್ಯಾಭ್ಯಾಸ ಮುಖ್ಯ. ತುಂಬ ಚೆನ್ನಾಗಿ ಓದಿ ನಾನು ಯೂನಿವರ್ಸಿಟಿಲಿ ಫಸ್ಟ್ ರ್ಯಾಂಕ್ ತಗೊಂಡೆ. ಮಾತ್ರ ಸುಮ್ಮನೆ ಬಿಡ್ಬೇಕು. ಇಂಥವ್ರನ್ನ ಸುಮ್ಮನೆ ಬಿಟ್ರೆ ಎಷ್ಟು ಜನ ಶ್ರೀಮಂತರ ಮನೆ ಹೆಣ್ಮಕ್ಳು ಬಾಳ ಹಾಳು ಮಾಡಿ ಹೀಗೆ ಬೀದಿ ಪಾಲ್ ಮಾಡ್ತಾರೆ ಏನೋ. ಇವನು ಒದ್ದು ಒಳಗಾಕಿ ಬೆಂಡೆ ತಿನ್ನಿಸ್ಬಿಟ್ರೆ ಮುಂದೆ ಏನಾದ್ರೂ ನಾನ್ ನೋಡ್ಕೋತೀನಿ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಲಾಠಿ, ಬೂಟು, ಯೂನಿಫಾರ್ಮು, ಬೆಲ್ಟು ಎಲ್ಲ ನಿಮ್ಮ ಕೈ ಕೊಟ್ಬಿಡ್ತೀನಿ. ಈ ಸ್ಟೇಷನ್ ಇನ್ಚಾರ್ಜನು ನೀವೇ ತಗೊಂಡ್ಬಿಡಿ. ಅಯ್ಯೋ ಸಾರಿ ಸರ್, ನಾನು ಹಾಗೆ ಹೇಳಲಿಲ್ಲ. ಅಂಕಲ್ ಪರ್ಮಿಷನ್ ಕೊಟ್ಟಾಯ್ತಲ್ಲ, ಬನ್ನಿ. ಮನೇಲಿ ಎಲ್ಲರೂ ರಿಸೆಪ್ಷನ್ ರೆಡಿ ಮಾಡಿದ್ದಾರೆ. ಬನ್ನಿ ಬನ್ನಿ. ಸರ್ ನನ್ನ ನಂಬಿ ಸರ್. ನಾನು ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನಾನು ಯಾಕೆ ಸರ್ ಇಲ್ಲಿ ಕರ್ಕೊಂಡು ಬರ್ತಿದ್ದೆ? ಬೇರೆ ಕಡೆ ಕರ್ಕೊಂಡು ಹೋಗ್ತಿರ್ಲಿಲ್ವಾ? ನಾನು ಅಂತವನಲ್ಲ ಸರ್. ಇನ್ಸ್ಪೆಕ್ಟ್ರೆ, ನಾವೇನು ಬರ್ತೀವಿ. ಸರ್ 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 ಹತ್ತು ಚಂದನ, ಹತ್ತು. ಚಂದನ, ಚಂದನ. ಏನಮ್ಮ, ಏನಾದ್ರೂ ಬಿಟ್ಟು ಹೋಗಿದ್ಯಾ? ಮನಸ್ಸನ್ನ ಭಯಂಕರ ಲವು. ಇನ್ಸ್ಪೆಕ್ಟರ್, ಇವ್ರನ್ನ ಮಾಡಿಲ್ಲ, ನಾನೇ ಇವ್ರ ಜೊತೆ ಬಂದೆ. ಚಂದನ, ನಾನು ನಿಜ ಹೇಳ್ತೀನಿ ಸರ್, ಭಯನೂ ಇಲ್ಲ. ಇವ್ರ ಹತ್ರ ನನ್ನ ಬೆಂಗಳೂರು ಕರ್ಕೊಂಡು ಹೋಗಿ ಅಂತ ಹೇಳಿದ್ ನಾನೇ. ನೋಡಮ್ಮ, ಈಗ ನೀನು ಇವನ ಮಾತಿಗೆ ಮರಳಾಗಿರಬಹುದು, ಆದ್ರೆ ಮುಂದೆ ಇವನು ಸುತ್ತಿಗೆಲಿ ಕಲ್ಲು ಹೊಡೆದಾಗೆ ನಿನ್ ಮನ್ಸು ಹೊಡೆಯಲ್ಲ ಅನ್ನೋದಕ್ಕೆ. ನಾನು ಮೇಜರ್, ತಪ್ಪು ಯಾವ್ದು ಸರಿ ಯಾವ್ದು ಅಂತ ತಿಳ್ಕೊಳ್ಳೋ ಬುದ್ಧಿ ನನಗೂ ಇದೆ. ನಿನ್ನಿಂದಾನೇ ಇಷ್ಟೆಲ್ಲ ಆಗ್ತಿರೋದು ಸರ್. ನಂಗೆ ಇವ್ನ್ ಕಂಡ್ರೆ ಆದ್ರೆ ಸರ್, ಇವ್ನ್ ಮುಖ ನೋಡಿದ್ರೆ ನಂಗೆ ಅವನ ಹತ್ರ ಮಾತಾಡ್ಬೇಕು ಅಂತಾನು ಅನ್ಸಲ್ಲ. ಚಂದನ, ನೀನು ಹೀಗೆ ಆಡ್ತಾ ಇದ್ರೆ ನಿನ್ನ ನಮ್ಮ ಮಗಳು ಅಂತ ನೋಡಿದ್ರೆ ಇಲ್ಲೇ ಕತ್ತೆ. ನಾನಿದ್ದೀನಿ. ಏನಮ್ಮ, ನಿಮ್ಮಪ್ಪ ನಾಳೆ ನಿನಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ. ಈ ಮದುವೆ ಇಷ್ಟ ಇಲ್ಲ ಅಂದ್ರೆ ಮೊದಲೇ ಬಾಯಿ ಬಿಟ್ಟು ಹೇಳ್ಬಿಡ್ಬೇಕು. ಬಾಯಿ ಮುಚ್ಕೊಂಡಿದ್ರೆ ಟೈಮ್ ವೇಸ್ಟು, ಮನಿ ವೇಸ್ಟು, ಕೊನೆಗೆ ನಿನ್ನ ನೋಡಕ್ ಬಂದಿರೋ ಈ ಹುಡುಗನ್ ಲೈಫೇ ವೇಸ್ಟು. ಹ್ಞೂ ಸಾರ್, ಇವಾಗೆಲ್ಲ ಹುಡುಗಿರಿಗೆ ಒಂಥರ ಎಂಟರ್ಟೈನ್ಮೆಂಟ್ ಆಗೋಗ್ಬಿಟ್ಟಿದೆ. ವಿಷಯ ಮುಚ್ಚಿಟ್ಟು ಹೆಂಗೆ ಬಾಯ್ ಫ್ರೆಂಡ್ ಜೊತೆ ಓಡಾಡ್ಬಿಡೋದು. ಸಾಕ್ ನಿಲ್ಸಿ. ನನ್ ಮೊದ್ಲಿಂದನೂ ಮನೇಲಿ ಹೇಳ್ತಾನೆ ಇದೆ, ನಂಗ್ ಮದ್ವೆ ಬೇಡ, ನಾನು ಓದ್ಬೇಕು, ಜಾಬ್ ಮಾಡ್ಬೇಕು ಅಂತ. ಇವ್ರೆ ಮಾತ್ ಕೇಳ್ದೆ ಬಲವಂತವಾಗಿ ಇವನ್ ಕೈಗೆ ನನ್ನ ಲೈಫ್ ನ ಕೊಡಕ್ ಹೊರಟಿದ್ರು. ಯಾರ್ ಸರ್? ಏನ ನಿನಗೆ ನಾನು ಇಷ್ಟ ಇಲ್ವಾ? ಊರೂರು ಅಲ್ದು ದುಡ್ಡು ಭಿಕ್ಷೆ ಬೇಡೋ ಆ ಡ್ರೈವರ್ ಮೇಲೆ ನಿನಗೆ ಲವ್. ಆಸ್ಟ್ರೇಲಿಯಾದಲ್ಲಿ ಇಂಥ ಡ್ರೈವರ್ ನನ್ನ ಮಕ್ಕಳನ್ನ ನನ್ನ ಕಾರ್ ತೊಳೆಯೋದಕ್ಕೆ ಇಟ್ಕೊಂಡಿದ್ದೆ, ಗೊತ್ತಾ ನಿಂಗೆ? ಇವನ್ ಮೇಲೆ ನಿನಗೆ ಲವ್. ಯು ಡರ್ಟಿ ವುಮೆನ್, ಬ್ಲಡಿ. ಮಾತಿನ ಮೇಲೆ ನಿಗಾ ಇರ್ಲಿ. ನೋಡಿದ್ರೆ ಸರ್, ಇಲ್ಲೇ ಹೆಂಗ್ ಮಾತಾಡ್ತಿದ್ದಾನೆ. ಮುಂದೆ ಇವ್ರನ್ನ ಚೆನ್ನಾಗಿ ನೋಡ್ಕೋತಾನೆ ಅಂತ ನಿಮ್ಗೆ ಅನ್ಸುತ್ತಾ?
ಯಾವ ಹುಡುಗಿ ತಾನೇ ಇಂಥ ಸೈಕೋ ಜೊತೆ ಇರಕ್ ಇಷ್ಟಪಡ್ತಾಳೆ ಹೇಳಿ? ಏಯ್ ನನ್ನೇ ಸೈಕೊಂತ್ಯಾ ನೀನು ಸರ್ ಪ್ಲೀಸ್ ಕಾಪಾಡಿ ಸರ್ ಆಗ್ಲಿಂದ ನೋಡ್ತಾನೆ ಇದ್ದೀನಿ, ತುಂಬಾ ಓವರ್ ಆಗಿ ಆಡ್ತಾ ಇದ್ದಾನೆ. ಹ್ಞೂ ಸರ್, ನನಗೂ ನೋಡಿ ನೋಡಿ ಸಾಕಾಗಿದ್ದಾವ್. ಫೋನ್ ರಿಂಗ್ ಆಗ್ತಿದೆ ನೋಡಯ್ಯ. ಏನ್ ಡಿಸೈಡ್ ಮಾಡಿದ್ರಿ? ಸರ್, ನನ್ನ ಮಗಳು ನನ್ನ ಜೊತೆ ಬರೆದು ಕೊಟ್ಕೊಂಡಿದ್ದಾಳೆ, ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳ ಕಂಡೀಷನ್ಗೂ ನಾನು ಒಪ್ಕೊಂಡಿದ್ದೀನಿ ಸರ್. ಸರಿ, ವೆಂಕಟಾಚಲ್ ಒಂದ್ ಸೈನ್ ತಗೊಂಡು ಕಳಿಸಿ. ಇನ್ಸ್ಪೆಕ್ಟರ್, 1 ನಿಮಿಷ. ನನ್ನ ಕಂಡೀಷನ್ ಏನು ಅನ್ನೋದನ್ನ ಅಪ್ಪ ನಿಮ್ಮ ಮುಂದೆ ತಿಳಿಸ್ಬೇಕು. ಯಾವುದೇ ಕಾರಣಕ್ಕೂ ನನ್ನ ಮದ್ವೆಗೆ ಒತ್ತಾಯ ಮಾಡಲ್ಲ ಅಂತ ಮಾತು ಕೊಡೋಕೆ ಹೇಳಿ ಸರ್. ಆಗ್ಲೇ ನಾನು ಇವ್ರ ಜೊತೆ ಹೋಗೋದು. ಇಷ್ಟೊತ್ತು ಮೂಲೆಯಲ್ಲಿ ಮಗಳ ಜೊತೆ ಏನ್ ಮಾತಾಡಿದ್ರಿ? ಇನ್ನೂ ಒಂದು ಕನ್ಫರ್ಮೇಶನ್ಗೆ ಬಂದಿಲ್ಲ? ಚಂದನ, ಏನಮ್ಮ ನೀನು ಇಷ್ಟೊತ್ತು ಮಕ್ಳಿಗೆ ಹೇಳ್ದಲ್ಲ, ಮೊದಲು ಮನೆಗೆ ಹೋಗೋಣ, ಆಮೇಲೆ ನೀನು ಹೇಳ್ದಾಗೆಲ್ಲ ಕೇಳ್ತೀನಿ, ಸರಿನಾ? ಅದೇನು ಹೇಳಬೇಕೋ ಇಲ್ಲೇ ಹೇಳು, ಮುಂದೆ ಮಾತು ಕೊಡು. ನಂಗೆ ನಿಮ್ಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಚಂದು, ಅಪ್ಪನಿಗೆ ಬಿ ಪಿ ಇರೋದು ನಿನಗೆ ಗೊತ್ತಲ್ವಾ? ಅವ್ರು ರಾತ್ರಿಯಿಂದ ಒಂದು ಕ್ಷಣನೂ ಕಣ್ಣು ಮುಚ್ಚಿಲ್ಲ. ಪ್ಲೀಸ್ ಹೇಳಿದ ಮಾತು ಕೇಳು, ನಡಿ. ಅವರೇನು ಚಿಕ್ಕ ನೀವು ಹೇಳಿದ ಕೂಡಲೇ ತಲೆ ಆಡ್ಸೋದಿಕ್ಕೆ. ನೀನು ಹೇಳಮ್ಮ, ಏನ್ ಡಿಸೈಡ್ ಮಾಡ್ತೀಯೋ ಅದ್ರ ಮೇಲೆ ಜಡ್ಜ್ಮೆಂಟ್. ಇವ್ ನನ್ನ ಕನ್ವಿನ್ಸ್ ಮಾಡಿ ಇಲ್ಲಿ ಕರ್ಕೊಂಡು ಹೋಗಿ ಮತ್ತೆ ಇವನ್ನೇ ಮದ್ವೆ ಆಗ್ಬೇಕು ಅಂತ ಫೋರ್ಸ್ ಮಾಡಿದ್ರೆ ನಾನು ಏನ್ ಮಾಡ್ಲಿ ಸರ್? ಅದಕ್ಕೆ ಈಗಲೇ ಅಪ್ಪ ಮಾತು ಕೊಡ್ಲೇಬೇಕು. ಮಹಾಬಲ, ಹಾಗಾದ್ರೆ ಇವಳಿಗೆ ಮದುವೆ ಮಾಡಿಸೋ ಪ್ಲಾನ್ ಇದೆಯಾ ನಿಮ್ಗೆ? ಪ್ಲಾನ್ ಏನ್ ಬಂತು ಸರ್? ಈ ಮದ್ವೆಗೋಸ್ಕರ ಆಶ್ರಯದಿಂದ ಬಂದಿರೋದು ನಾನು. ಯಾರು ಯೋಚನೆ ಮಾಡ್ತಿಲ್ಲ. ಏಯ್ ಸುಮ್ನೆರ. ನೋಡಮ್ಮ, ನನ್ಗೆ ಯಾಕೋ ನಿಮ್ಮ ಮನೆಯವರು ಮೌನವಾಗಿರೋದನ್ನ ನೋಡಿದ್ರೆ ಉಲ್ಟಾ ಹೊಡೆಯೋ ಸಾಧ್ಯತೆ ಕಾಣ್ತಾ ಇದೆ. ನೀನೀಗ ಮನೆಗೆ ಹೋಗ್ದೇನೆ ಬೇರೆ ಎಲ್ಲಿಗೆ ಹೋಗ್ತೀಯಾ? ಸರ್, ನಾನು ಬೆಂಗಳೂರಿಗೆ ಹೋಗ್ತೀನಿ ಸರ್. ಅಲ್ಲಿ ಯಾವ್ದಾದ್ರು ಜಾಬ್ ಹುಡ್ಕೋತೀನಿ, ಯಾವ್ದಾದ್ರು PG-ಲಿ ಇರ್ತೀನಿ. PG ಅಲ್ಲ, ಇವನು ಯಾವ್ದ್ರಲ್ಲಿ ನನಗಿಂತ ಜಾಸ್ತಿ ಇದ್ದಾನೆ. ರೀ ವೆಂಕಟಾಚಲ್, ಮಾಡಿಸ್ರಿ ಅವನಿಗೆ. ಚಂದನ, ನಾನು ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದೆ. ನೀವೆಲ್ಲ ನನ್ನ ಲೈಫ್ನ ಪರೀಕ್ಷಿಸಿದಿರಲ್ಲಪ್ಪ ಸರ್. ನನ್ನ PUC-ಲಿ ಇಡೀ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಫಸ್ಟ್ ರ್ಯಾಂಕ್ ಬಂದಿದೆ. ನನಗೆ ಸಿಕ್ಕಿರೋ ಪರ್ಸೆಂಟೇಜ್ಗೆ ನಂಗೆ ಬೆಂಗಳೂರಲ್ಲೇ ಒಳ್ಳೆ ಕಾಲೇಜ್ ಇತ್ತು. ಆದ್ರೆ ನಮ್ಮಪ್ಪ ಅಲ್ಲೆಲ್ಲ ಬೇಡ ಅಂತ ಚಿಕ್ಕಮಂಗ್ಳೂರಲ್ಲೇ ಒಂದು ಕಾಲೇಜಿಗೆ ಸೇರಿಸಿದ್ರು. ಅದೇ ನಂಗೆ ಬೇಜಾರಾಗ್ಲಿಲ್ಲ. ನನಗೆ ವಿದ್ಯಾಭ್ಯಾಸ ಮುಖ್ಯ. ತುಂಬಾ ಚೆನ್ನಾಗಿ ಓದಿ ನಾನು ಯೂನಿವರ್ಸಿಟಿಲಿ ಫಸ್ಟ್ ರ್ಯಾಂಕ್ ತಗೊಂಡೆ. ನಂಗೆ ಇನ್ನೂ ಓದ್ಬೇಕು ಅಂತ ಆಸೆ ಇದೆ. ಆದ್ರೆ ನಮ್ಮ ಮನೇಲಿ ನನ್ನ ಮಾತು ಅಂದ್ರೆ ತಳ ಇಲ್ದಿರೋ ಹಣತೆಗೆ ಎಣ್ಣೆ ಹಾಕ್ದಂಗೆ. ಎಷ್ಟೇ ಪ್ರಯತ್ನ ಪಟ್ರು ವ್ಯರ್ಥ ಸರ್, ವೇಸ್ಟ್ ಆಫ್ ಟೈಮ್. ಅಟ್ಲೀಸ್ಟ್ ನಂಗೆ ನೋಡಿರೋ ಹುಡುಗನಾದ್ರೂ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೋತಾನೆ ಅಂದ್ರೆ ಅವನ್ಗೆ ನನ್ನ ಮಾತು ಕೇಳೋದಕ್ಕೆ 10 ನಿಮಿಷನೂ ಟೈಮ್ ಇಲ್ಲ. ಹೆತ್ತವ್ರೆ ಹೆಣ್ಮಕ್ಳನ್ನ ಇಷ್ಟು ಚೀಪಾಗಿ ನೋಡಿದ್ರೆ ಹೇಗ್ ಸರ್ ಮನೇಲಿ ಇರಕ್ ಮನ್ಸಾಗತ್ತೆ?
ಈಗ ನೀವೇ ಹೇಳಿ, ನಾನು ಇವ್ರ ಜೊತೆ ಹೋಗ್ಬೇಕಾ? ಈ ಈಡಿಯಟ್ ಕೈಗೆ ನನ್ನ ಲೈಫ್ ಕೊಡ್ಬೇಕಾ? ತುಂಬಾ ಇನ್ಸಲ್ಟ್ ಮಾಡ್ತಿದ್ಯಾ ಚಂದನ ನೀನು. ಹೇಯ್, ಹಿಂಗ್ ಕೊಡ್ಲಕ್ಕೊಡ್ತಾವನೆ. ಮಂಗನಿಗೆ ಮೆಡಿಟೇಷನ್ ಕಲ್ಸೋದು ಕಷ್ಟ. ನಿನ್ನಂಥವನ ಮನೆಯೊಳಗೆ ಸೇರಿಸ್ಕೊಂಡಿದ್ದು ನನ್ನ ದೊಡ್ಡ ತಪ್ಪು. ನೀನ್ ಇಂಥವನು ಅಂತ ಗೊತ್ತಾಗಿದ್ದಿದ್ರೆ ಸಮಾಧಿ ಕಟ್ತ. ನೋಡಿ ಸಾ, ಇದು ಪಕ್ಕಲ್ಲವೇ. ಇವ್ರ ಮೇಲೆ ಯಾಕಪ್ಪ ಕೈ ಮಾಡ್ತೀಯಾ? ಮಗಳನ್ನ ಹೊಡಿಯಕ್ ಬಂದವ್ರ ಮೇಲೆ ಕೈ ಮಾಡಕ್ ನಿಂಗ್ ಮನ್ಸ್ ಬರಲ್ಲ, ಆದ್ರೆ ನಿನ್ ಮಗ್ಳು ಬದುಕನ್ನ ಸೇವ್ ಮಾಡಕ್ ಬಂದವ್ರ ಮೇಲೆ ಕೈ ಮಾಡ್ತೀಯಾ? ಕೇಳಿದ್ರ ಸಾರ್, ಲೈಫ್ ಉಳ್ಸಕ್ ಬಂದವನು. ದಾಟ್ತಿದ್ದಂಗೆ ಹೆಣ್ಮಕ್ಳು ಮಾತು ಬದಲಾಗತ್ತೆ ಅಂತ ನಮಗೆ ತೋರಿಸ್ತಾ ಇದೆಯಾ ಚಂದು? ಅಮ್ಮ ಚಂದನ, ಏನಂದೆ ನೀನು? ನಿನ್ ಮಾತನ್ನ ನಾವ್ಯಾರು ಕೇಳ್ತಾ ಇಲ್ವಾ? ಮನೆಯಲ್ಲಿ ಕೂತಿದ್ರು ಕರೆದಿರಷ್ಟು ಆಸ್ತಿ ಇರುವಾಗ ಮನೆ ಹೆಣ್ಮಗಳು ಹೊರಗಡೆ ಹೋಗಿ ದುಡಿಯೋ ಅವಶ್ಯಕತೆ ಇದೆಯಾ? ನೀವೇ ಹೇಳಿ ಸರ್. ಅಂಕಲ್, ಇವ್ಳ ಮಾತು ಏನ್ ಕೇಳ್ತಾ ಇದ್ದೀರಾ? ರಿಸೆಪ್ಷನ್ ಟೈಮ್ ಆಗುತ್ತೆ, ಹೇಳ್ಕೊಂಡು ನಡೀರಿ, ಬನ್ನಿ ಬನ್ನಿ. ಎಂತ ಮಾನಿ ಎಟ್ಟವನು ಸರ್ ಇನ್ನು. ಇಂಥವ್ ನಂಬಿ ಹೆಂಗ್ ಸರ್ ಮಗಳು ಕೊಡಕ್ ತಯಾರಾಗಿದ್ದಾರೆ? ಮಾವನಿಗೆ ತಕ್ಕ ಕಳಿಯಾಗೋದಕ್ಕೆ ಬಂದಿದ್ದಾನೆ. ಚಂದು, ಜಾಸ್ತಿ ಮಾತಾಡ್ತಾ ಇದೀಯಾ, ಸುಮ್ಮನೆ ಬಂದು ಕಾರ್ ಹತ್ತೆ. ಇಲ್ಲ ಅಂದ್ರೆ ತಂಗಿ ಅಂತಾನು ನೋಡ್. ಇನ್ಸ್ಪೆಕ್ಟರ್ ಕಾಳೆ ಕೂತಿದ್ದೀನಿ. ಹೆಣ್ಣು ಮಕ್ಕಳ ಮೇಲೆ ಧ್ವನಿ ಎತ್ತೋದೇ ತಪ್ಪು. ಅಪ್ಪಿ ತಪ್ಪಿ ಕೈ ಎತ್ತಿದ್ಯೋ ಮಗನೇ. ಸರ್ ಪ್ಲೀಸ್, ಸರ್ ಪ್ಲೀಸ್, ನನ್ನ ಇವ್ರ ಜೊತೆ ಕಳಿಸ್ಬೇಡಿ. ಈಗ ನಿಮ್ನ ಬಿಟ್ರೆ ನನ್ನ ಪರವಾಗಿ ಬೇರೆ ಯಾರೂ ಇಲ್ಲ. ನಾನಿದ್ದೀನಿ. ನೋಡಿದ್ರ ಸಾರ್, ಎಷ್ಟು ಧೈರ್ಯವಾಗಿ ತಾನು ಇಷ್ಟಪಟ್ಟ ಹುಡುಗಿಗೋಸ್ಕರ ನಿಂತ ಇದ್ದಾನೆ ಇವರು ಸರ್. ಥ್ಯಾಂಕ್ಸ್ ಹರಿ ಅವರೇ. ನಾನಿರೋವರೆಗೂ ಏನೂ ಆಗಲ್ಲಮ್ಮ, ಧೈರ್ಯವಾಗಿರು. ಕಾರ್ತಿಕಿ, ಇವಳು ಹೇಗ್ ಮನೆಗೆ ಬರಲ್ವೋ ನಾನು ನೋಡ್ತೀನಿ. ಎದೆಲ್ ತಂಬಿರೋ ಮಗ ಯಾರಾದ್ರೂ ಇದ್ರೆ ಬಂದು ಕರ್ಕೊಂಡು ಹೋಗ್ಲಿ.